ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕುವೆಂಪುರವರ ಸವಿನುಡಿಯನ್ನು ಸ್ಮರಿಸುತ್ತಾ ಡೆಲ್ಲಿ ಪಬ್ಲಿಕ್ ಶಾಲೆ ಬೆಂಗಳೂರು ದಕ್ಷಿಣ ಇಲ್ಲಿನ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ನಡೆಸುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಆದರದ ಸ್ವಾಗತ. 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣವಾಯಿತು. ಸುತ್ತಮುತ್ತ ಎಲ್ಲೆಡೆ ಹಂಚಿಹೋಗಿದ್ದ ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾಯಿತು. ಇದರ ಸವಿನೆನಪಿಗಾಗಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ದಿನವಾಗಿ ಆಚರಿಸಲಾಗುತ್ತದೆ. ಸಾಂಕ್ರಾಮಿಕ ರೋಗ ಹಬ್ಬಿರುವ ಈ ಸಮಯದಲ್ಲಿ ಅಂತರ್ಜಾಲದ ಮೂಲಕ ಆನ್ಲೈನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅವಕಾಶ ನೀಡಿರುವ ಡೆಲ್ಲಿ ಪಬ್ಲಿಕ್ ಶಾಲೆ ಬೆಂಗಳೂರು ದಕ್ಷಿಣ ಇಲ್ಲಿನ ಮಾನ್ಯ ಪ್ರಾಂಶುಪಾಲರಾದ ಮಂಜು ಶರ್ಮರವರಿಗೆ ನಮಿಸುತ್ತಾ ಎಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. Good morning to one and all present here. We, the students of the Kannada Department of Delhi Public School, Bangalore South, heartily welcome you all to this year's Kannada Rajyotsava celebrations. Karnataka was unified on 1st November 1956. The separate but ethnically similar Kannadigas were unified into an administrative state on this day. In the sweet memory of this unification, Kannada Rajyotsava is celebrated every year. In these trying times of the pandemic, we are extremely grateful to Mrs. Manju Sharma ma'am, Principal, Delhi Public School, Bangalore South, for giving us the opportunity to celebrate Kannada Rajyotsava on this online platform. Once again, welcome to one and all present here. Please sit back and enjoy the show. To start with, we have a tribute to our Kannada Mate. We present to you the patriotic song, Hachchevu Kannadada Deepa. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೇರಲಿ ಗಡಿನಾಡೇರಲಿ ಕನ್ನಡದ ಕೊಳೆಯ ಕೆಚ್ಚೇವು. ನಡುನಾಡೇರಲಿ ಗಡಿನಾಡೇರಲಿ ಕನ್ನಡದ ಕೊಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹೇಳಿ ನೆನಪ. ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಮಾಧುರ್ಯವಿದೆ. ಕನ್ನಡ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಿರುವ ಸಾಹಿತ್ಯದ ಪದ್ಯ ಪ್ರಕಾರದಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲಿ ಜನಸಾಮಾನ್ಯರ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಾಹಿತ್ಯ ಪ್ರಕಾರವೇ ಜನಪದ ಸಾಹಿತ್ಯ. ಇದು ಸರಳ ಹಾಗೂ ಸುಂದರವಾದ ಭಾಷೆಯಲ್ಲಿದ್ದು ಜನಮನ್ನಣೆಯನ್ನು ಪಡೆದಿದೆ. ಅದರಲ್ಲಿ ಒಂದು ಜನಪ್ರಿಯವಾದ ಹಾಡು ಚೆಲ್ಲಿದರು ಮಲ್ಲಿಗೆಯ. ಈ ಹಾಡಿಗೆ ಡೆಲ್ಲಿ ಪಬ್ಲಿಕ್ ಶಾಲೆಯ 1 ಮತ್ತು 2ನೇ ತರಗತಿಯ ಮುದ್ದು ಮಕ್ಕಳು ನೃತ್ಯವನ್ನು ಮಾಡಿದ್ದಾರೆ. ಈಗ ಚಿಣ್ಣರ ಈ ನೃತ್ಯವನ್ನು ನೋಡಿ ಆನಂದಿಸಿ.
ಏನಯ್ಯಾಕೆಂದಳು ಏಳುಮಲೆಯಲ್ಲಿ ಏನಯ್ಯಾಕೆಂದಳು ನವಿಲಾರೆ ನವಿಲ ಮರಿಯಾರೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಔತಣ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ತಾವರೆ ಹೂವ ತಳಗೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವಿನ ತಲದಿಂಬು ಮಾದೇವ್ಗೆ ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಕನ್ನಡ ಭಾಷೆಯು ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡು ಕನ್ನಡ ಸಾಹಿತ್ಯವು ಸಮೃದ್ಧವಾಗಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಂತಹ ಕನ್ನಡ ಭಾಷೆಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ಈ ಸಾಹಿತ್ಯದ ಒಂದು ತುಣುಕು ಈ ಹಾಡು. ಈಗ ಹಾಡನ್ನು ಕೇಳಿ ಆನಂದಿಸಿ. ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ಪುಣ್ಯಧಾಮ ಹೂದವನ ಚಂದನ. ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ.
ಕಾಣ ಅಲ್ಲಿ ನಿನಗೆ ವಂದನ. ನಮಸ್ಕಾರ. ನನ್ನ ಹೆಸರು ಸಿಂಚನ. ನನ್ನ ಹೆಸರು ಸಿರಿ. ಸಂತ ಶಿಶುನಾಳ ಶರೀಫರು ತತ್ವ ಪದರಚನಾಕಾರರು. ಕರ್ನಾಟಕದ ಕಬೀರರು ಎಂದು ಹೆಸರಾಗಿರುವ ಇವರು ಶಿಶುನಾಳಧೀಶ ಎಂಬ ಅಂಕಿತನಾಮವನ್ನು ಹೊಂದಿ ನೂರಾರು ತತ್ವಪದಗಳನ್ನು ರಚಿಸಿದ್ದಾರೆ. ತತ್ವಜ್ಞಾನವನ್ನು ಸರಳ ಮತ್ತು ಸುಂದರವಾದ ಕನ್ನಡ ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಆಡು ಭಾಷೆಯಲ್ಲಿ ಹಾಡಿರುವುದು ತತ್ವ ರಚನಾಕಾರರಾದ ಶರೀಫರ ವೈಶಿಷ್ಟ್ಯತೆ. ಇಂತಹ ಶಿಶುನಾಳ ಶರೀಫರ ರಚನೆಗಳಲ್ಲಿ ಒಂದಾದ ಚನ್ನಪ್ಪ ಚನ್ನೇಗೌಡ ಎಂಬ ಪ್ರಸಿದ್ಧ ಹಾಡಿಗೆ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಮಾಡಿರುವ ನೃತ್ಯವನ್ನು ನೋಡಿ ಆನಂದಿಸಿ. ಚಿನ್ನಪ್ಪ ಚಿನ್ನೇಗೌಡ
ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡು ರಸ ಋಷಿಗಳ ಬೀಡು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನವನ್ನು ನಡೆಸಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಋಷಿಪ್ರಾಯರಲ್ಲಿ ಮುಖ್ಯರಾದ ಮಹಾನ್ ವ್ಯಕ್ತಿಗಳಾದ ಹಂಸಲೇಖ, ಸಾಲುಮರದ ತಿಮ್ಮಕ್ಕ, ಸುಧಾಮೂರ್ತಿ ಮುಂತಾದ ಕನ್ನಡ ನಾಡಿನ ಸಾಧಕರ ಬಗ್ಗೆ ನಾವು ಈಗ ಹೆಚ್ಚು ತಿಳಿದುಕೊಳ್ಳೋಣ. 5, 6 ಹಾಗೂ 7ನೇ ತರಗತಿಯ ಪುಟ್ಟ ಮಕ್ಕಳು ಇಂತಹ ಸಾಧಕರ ಛದ್ಮವೇಷವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನಮಸ್ಕಾರ. ನಾನು ಧರ್ಮವೇ ನಲಿದಾಡುವ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ. ಈ ದಿನ ನಾನು ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯವರನ್ನು ಸ್ಮರಿಸಿಕೊಂಡು 2 ಮಾತನಾಡುತ್ತೇನೆ. ಸ್ವಸ್ತಿರ್ ಮನುಷ್ಯಾಭ್ಯುಯ, ಅದರ ಅರ್ಥ ಎಲ್ಲ ಮನುಷ್ಯ ಜನಾಂಗಕ್ಕೂ ಸುಖ ಶಾಂತಿ ಲಭಿಸಬೇಕು. ಇದೇ ನಮ್ಮ ಆದರ್ಶ. ಧರ್ಮದ ಹಾದಿಯಲ್ಲಿ ಯಾರು ಜೀವನ ಮಾಡುತ್ತಾರೋ ಅವರು ನೆಮ್ಮದಿಯಾಗಿರುತ್ತಾರೆ. ಧನ್ಯವಾದಗಳು. ನಾನು ಸುಧಾಮೂರ್ತಿ. ಮಕ್ಕಳೇ, ನಾವು ಇವತ್ತು ಕನ್ನಡ ಮಾತನಾಡುತ್ತಿದ್ದೀವಿ ಎಂದರೆ ಅದಕ್ಕೆ ಒಂದು ವಂಶ ಕಾರಣ. ನಮಗೆ ಮೈಸೂರಿನ ದೊರೆಗಳಿದ್ದರು. ಆ ದೊರೆಗಳಿಲ್ಲದಿದ್ದರೆ ನಾವು ಕನ್ನಡ ಮಾತನಾಡುತ್ತಿರಲಿಲ್ಲ, ಕನ್ನಡ ಸಂಸ್ಕೃತಿ ಇರುತ್ತಿರಲಿಲ್ಲ, ದಸರಾ ವೈಭವವೂ ಇರುತ್ತಿರಲಿಲ್ಲ, ಇನ್ನೂ ಹೆಚ್ಚು ಕನ್ನಡ ನಾಡು ನುಡಿಯೂ ಇರುತ್ತಿರಲಿಲ್ಲ. ನಾವು ಮೈಸೂರಿನ ದೊರೆಗಳಿಗೆ ಚಿರಋಣಿಯಾಗಿರಬೇಕು. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ವೃತ್ತಿ ದಣಿಗಳ ಜೊತೆ, ಅದರ ಮುಖಾಂತರ ನನ್ನ ಅಕ್ಕರೆ ಪ್ರೀತಿ, ನನ್ನ ಕನ್ನಡದ ಮಾತು, ನನ್ನ ಕನ್ನಡದ ಸಮಾಜದ ಎಷ್ಟೋ ವಿಷಯಗಳನ್ನು ಹೇಳುತ್ತೇನೆ. ಆ ದನಿಗೆ ನಾನು ದಾಸನಾಗಿದ್ದೆ. ನಾನು ದನಿಪದ ದಾಸ. ಹುಟ್ಟಿದರೆ ಕನ್ನಡ ನಾಡ ಬಿಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ನನ್ ಯಾರು ಅಂತ ಗೊತ್ತಾಯ್ತಾ? ಹಂಸಲೇಖ. ಜೈ ಭುವನೇಶ್ವರಿ ದೇವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲಕ್ಷ್ಮೀ ಗೋಪಾಲ ಸ್ವಾಮಿ. ನಾನು ಭರತನಾಟ್ಯ ಕಲಾವಿದೆ ಹಾಗೂ ಚಿತ್ರನಟಿಯೂ ಕೂಡ. ನನಗೆ ಆಪ್ತರಾಕ್ಷ ಚಿತ್ರದಿಂದ ಪ್ರಸಿದ್ಧಿ ದೊರೆತಿದೆ ಹಾಗೂ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ನನಗೆ ಬೇರೆ ರಾಜ್ಯಗಳಿಂದ ಪ್ರಶಸ್ತಿ ಸಿಕ್ಕಿದೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಉಲ್ಲಾಸ್ 5ನೇ ತರಗತಿಯಿಂದ. ರಾಹುಲ್ ದ್ರಾವಿಡ್ ನಮ್ಮ ಕರ್ನಾಟಕದ ಪ್ರಸಿದ್ಧ ಕ್ರಿಕೆಟ್ ಆಟಗಾರ. ನಾನು ಅವರ ದೊಡ್ಡ ಅಭಿಮಾನಿ. ನಾನು ಕ್ರಿಕೆಟ್ ಕಲಿಯುವುದಕ್ಕೆ ಅವರೇ ನನ್ನ ಸ್ಫೂರ್ತಿ. ರಾಹುಲ್ ದ್ರಾವಿಡ್ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟ್ ಆಟಗಾರ. ಜೈ ಕರ್ನಾಟಕ. ನಮಸ್ತೆ, ನಾನು ನಿಮ್ಮ ಮಾಲವಿಕಾ ಅವಿನಾಶ್. ನಾನು ನಿಮ್ಮ ನೆಚ್ಚಿನ ನಾಯಕಿ, ಜನಸೇವಕಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಒಬ್ಬ ವಕೀಲ ಸಹ. ಧನ್ಯವಾದಗಳು. ನಾನು ಸಾಲುಮರದ ತಿಮ್ಮಕ್ಕ. ಗಿಡಮರಗಳ ರಕ್ಷಣೆಗೆ ನಾನು ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೇನೆ. ವಿಕೋ ರಕ್ಷತಿ ರಕ್ಷಿತಃ ಎಂಬ ಮಾತಿನಂತೆ ನಮ್ಮೆಲ್ಲರ ಉಳಿವಿಗಾಗಿ ಗಿಡಮರಗಳನ್ನು ಬೆಳೆಸಿ, ಮನೆಗೊಂದು ಮರವಾದರೂ ಇರಲಿ. ಹಸಿರನ್ನು ಬೆಳೆಸಿ, ಉಳಿಸಿ, ಪೋಷಿಸಿದರೆ ಪರಿಸರ ರಕ್ಷಣೆಯಾಗುತ್ತದೆ. ಬಂದ ವಿಷಯ ಏನು? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ನಾನೇ ನಿಮ್ಮ ವಿಜಯ್ ಪ್ರಕಾಶ್. ಬೊಂಬೆ ಹಿಡಿದು
ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ತನ್ನದೇ ಆದ ಸೌಂದರ್ಯವಿದೆ. ಆ ಭಾಷೆಯನ್ನು ಅರಿಯಲು ನೆರವಾಗುವುದು ಸಂಗೀತ. ಆದ್ದರಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇಂದು ನಾವು ಆ ಭಾಷೆಯ ಸಾಹಿತ್ಯದ ಭಾಗವಾದ ಕವನಗಳನ್ನು ಹೃದಯ ತುಂಬಿ ಹಾಡಲು ಪ್ರಯತ್ನಿಸುತ್ತಿದ್ದೇವೆ. ಕೇಳಿ ಆನಂದಿಸಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಆಹಾ
ಲಾ 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 ಲಾ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ ಇಂಥ ಅಂದ ಇಂಥ ಚಂದ, ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಆ ಓ ಕರ್ನಾಟಕ ವೇರಿ ತಾಯಾಗಿ ಬಂದು ನಮ್ಮಾಸೆ ಕೈಗೂಡೋ ವರದಾನ ತಂದು, ಕರ್ನಾಟಕ ವೇರಿ ತಾಯಾಗಿ ಬಂದು ನಮ್ಮಾಸೆ ಕೈಗೂಡೋ ವರದಾನ ತಂದು, ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ, ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ ಆನಂದ ತಂದೇನು ಎಂದು ಎಂದು ನೀನೇ ನಾನೇ ಧನ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಆ ಲಾ 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 ಲಾ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ಜೀವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ನಾತಿಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ನಮಸ್ಕಾರಗಳು. ನಮ್ಮ ನಡೆ ಕನ್ನಡ, ನಮ್ಮ ನುಡಿ ಕನ್ನಡ, ನಮ್ಮುಸಿರು ಕನ್ನಡ, ನಾವು ಕನ್ನಡಿಗರು. ಹಿತಾಮಿತ ಮೃದು ವಾಗ್ಮಿಗಳಾದ ನಾವು ಹಾಸ್ಯ ವಿನೋದಗಳಲ್ಲೂ ಎತ್ತಿದ ಕೈ. ನಗು ನಗುತ್ತಾ ಬಾಳಿದರೆ ನಮ್ಮ ಆಯಸ್ಸು ಮತ್ತು ಆರೋಗ್ಯ ಎರಡೂ ವೃದ್ಧಿಯಾಗುತ್ತದೆ. ಹಾಸ್ಯದ ಪ್ರಸಂಗಗಳಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಯಾವುದೇ ಕೊರತೆ ಇಲ್ಲ. ನಿಮ್ಮನ್ನು ನಗಿಸಲು ನಾವು ನಿಮ್ಮ ಮುಂದೆ ಒಂದು ಹಾಸ್ಯ ಪ್ರಹಸನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈಗ ನಿಮಗಾಗಿ ಒಂದು ಹಾಸ್ಯ ಪ್ರಹಸನ. ಹಸು. ಬಾರಪ್ಪ ಇಲ್ಲಿ. ಹೇಳಿ ಸರ್. ತುಂಬಾ ಟ್ಯಾಲೆಂಟ್ ಇತ್ತು ಅಂತ ಹೇಳ್ತಾ ಇದ್ದಲ್ಲ, ಅದನ್ನ ಪ್ರಿನ್ಸಿಪಲ್ ತೋರಿಸ್ಬೇಕಿತ್ತು, ಅದಕ್ಕೆ ಕಳ್ಸಿದ್ದೀನಿ. ಸರ್ ನನಗೂ ಟ್ಯಾಲೆಂಟ್ ಇದೆ, ನೀವು ಅದನ್ನ ಕಂಡೆಮ್ ಮಾಡಬೇಡಿ. ನೀವ್ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ನಾನು ನಿನಗೆ ಒಂದು ವಿಷಯದ ಬಗ್ಗೆ ಮಾತನಾಡಲು ಹೇಳಿದರೆ ಮಾತನಾಡುತ್ತೀಯಾ? ಸರ್ ನೀವ್ ಯಾವ ವಿಷಯದ ಬಗ್ಗೆ ಆದ್ರೂ ಕೇಳಿ, ನಾನ್ ಹೇಳ್ತೀನಿ. ಸರಿ, ಹಸು ಬಗ್ಗೆ ಹೇಳು. ಓ ಹಸು ಬಗ್ಗೆ ಹೇಳ್ಬೇಕಾ? ಹೇಳ್ತೀನಿ ಕೇಳಿ ಸರ್. ಹಸು ಇದು ಒಂದು ಸಾಕು ಪ್ರಾಣಿ. ಹಸು ಕಪ್ಪಗಿದ್ದರೂ ಬೆಳ್ಳನೆ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು. ಬೆಣ್ಣೆಯನ್ನು ಕಾಯಿಸಿದರೆ ನಮಗೆ ತುಪ್ಪ ಬರುತ್ತದೆ. ತುಪ್ಪದಿಂದ ಥರಾವರಿ ಸಿಹಿಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಸಗಣಿಯಿಂದ ಶಬ್ಬಾಷ್ ಕಣೋ ಶಬ್ಬಾಷ್. ನೀನೇನು ನಾನು ಅನ್ಕೊಂಡಷ್ಟು ದಡ್ಡ ಅಲ್ಲ. ಮೆಟ್ಸ್ದೆ ಕಣೋ, ಮೆಟ್ಸ್ದೆ. ನಾನೇನೋ ಹಸು ಎಂದು ಬಾಯಿಗೆ ಬಂತು ಅಂತ ಹೇಳಿಬಿಟ್ಟೆ. ಯಾರಾದರೂ ಬೇರೆ ವಿಷಯದ ಬಗ್ಗೆ ಮಾತನಾಡಲು ಹೇಳಿದರೆ ಮಾತನಾಡುತ್ತೀ? ಹೇಳ್ತೀನಲ್ಲ. ಸರಿ, ಕಾರ್ ಬಗ್ಗೆ ಮಾತಾಡು.
ಓ, ಕಾರ್ ಬಗ್ಗೆ ಹೇಳ್ಬೇಕಾ? ಕಾರು ಇದು 4 ಚಕ್ರದ ವಾಹನ. ಹಿಂದ್ಗಡೆ ಒಂದು ಸ್ಟೆಪ್ನಿ ಅಂತ ಕೊಟ್ಟಿರ್ತಾರೆ. ಇದಕ್ಕೆ 4 ಡೋರ್ ಇರುತ್ತೆ, 4 ಕಿಟಕಿ ಇರುತ್ತೆ. ಕಿಟಕಿ ಇಳಿಸಿದ್ರೆ ಹೊರಗೆಲ್ಲ ಕಾಣಿಸುತ್ತೆ, ಜನರೆಲ್ಲ ಕಾಣಿಸ್ತಾರೆ, ಜೊತೆಗೆ ಹಸು ಕೂಡ ಕಾಣಿಸುತ್ತೆ. ಹಸು ಒಂದು ಸಾಕು ಪ್ರಾಣಿ. ಹಸು ಕಪ್ಪಗಿದ್ದರೂ ಬೆಳ್ಳನೆ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯಿಂದ ಕಾಯಿಸುವ ತುಪ್ಪ ಬರ್ತದೆ, ತುಪ್ಪದಿಂದ ಹಲವಾರು ಸಿಹಿಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ, ಸಗಣಿಯಿಂದ ಮತ್ತೆ ಹಸುವಿನ ವಿಷಯಕ್ಕೆ ಬಂದಲ್ಲ. ಸರಿ, ಈಗ ಒಂದು ಲೈಟ್ ಕಂಬದ ಬಗ್ಗೆ ಮಾತಾಡು. ಅಯ್ಯೋ, ಹೇಳ್ತೀನಲ್ಲ, ಲೈಟ್ ಕಂಬ. ಪ್ರತಿ ರಸ್ತೆ ಕೊನೆಯಲ್ಲೂ ಲೈಟ್ ಕಂಬವನ್ನು ಇಟ್ಟಿರುತ್ತಾರೆ. ಈ ಲೈಟ್ ಕಂಬದಿಂದ ಎಲ್ಲಾ ಮನೆಗೂ ವಿದ್ಯುತ್ ಸಂಚಾರವಾಗುತ್ತದೆ. ಈ ಲೈಟ್ ಕಂಬದ ತಂತಿಗೆ ಕೆಲವರು ಬಟ್ಟೆ ಒಣಗಿ ಹಾಕಿರ್ತಾರೆ, ಇನ್ನ ಕೆಲವರು ಹಸು ಕಟ್ ಹಾಕಿರ್ತಾರೆ. ಹಸು ಒಂದು ಸಾಕು ಪ್ರಾಣಿ. ಹಸು ಕಪ್ಪಗಿದ್ದರೂ ಬೆಣ್ಣೆ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಬರ್ತದೆ, ತುಪ್ಪದಿಂದ ಹಲವಾರು ಸಿಹಿಗಳನ್ನು ಮಾಡಬಹುದು. ಹಸು ಮತ್ತೆ ಹಸುವಿನ ವಿಷಯಕ್ಕೆ ಬಂದಲ್ಲ ಸರ್, ನೀವೇ ಏನನ್ನ ಹೇಳಿ. ಭೂಮಿ ಮೇಲಿರೋ ಟಾಪಿಕ್ ಕೊಟ್ರಿ ತಾನೆ ನೀನ್ ವಾಪಸ್ ಹಸುಗ್ ಬರೋದು. ಮಂಗಳ ಗ್ರಹದ ಬಗ್ಗೆ ಮಾತಾಡೋ. ಮಂಗಳ ಗ್ರಹ ಇದೊಂದು ಅದ್ಭುತವಾದ ಜಾಗ. ನೀನೇನೋ ನೋಡಿದ್ದಾ? ಇಲ್ಲ, ವಿಜ್ಞಾನಿಗಳು ಹೇಳಿದ್ದಾರೆ ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ. ಇಲ್ಲಿ ಬೆಂಗಳೂರಿನಂತ ಟ್ರಾಫಿಕ್ಕೇ ಇರೋದಿಲ್ಲ. ಇಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಹೋದ್ರೆ ಒಬ್ನೇ ಹೋಗ್ತಾನ? ಇಲ್ಲ, ಅವನ ಹೆಂಡತಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಹಸು ಕೂಡ ಕರ್ಕೊಂಡು ಹೋಗ್ತಾರೆ. ಹಸು ಒಂದು ಸಾಕು ಪ್ರಾಣಿ. ಹಸು ಕಪ್ಪಗಿದ್ರೆ ಬೆಳ್ಳನೆ ಹಾಲು ಕೊಡ್ತದೆ. ಹಾಲಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಬರ್ತದೆ, ತುಪ್ಪದಿಂದ ಹಲವಾರು ಸಿಹಿಗಳನ್ನು ಮಾಡಬಹುದು. ಹಸು ಅಯ್ಯೋ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚಪ್ಪಾಳೆ ಅಭಿನಂದನ ಪೂರಕವಾಗಿ ಜನರು ನೀಡುವ ಪ್ರತಿಕ್ರಿಯೆ. ಅಂತಹ ಅಭಿನಂದನ ಕಾರ್ಯಕ್ರಮದ ಸಲುವಾಗಿ ಮತ್ತು ಸಾಧಕರ ಸಾಧನೆಗಳನ್ನು ಸ್ಮರಿಸುವ ಸಲುವಾಗಿ ಈಗ ಒಂದು ನೃತ್ಯ. ಇಂದು ನಮ್ಮ ದೇಶಕ್ಕಾಗಿ ಮತ್ತು ಕನ್ನಡ ನಾಡಿಗಾಗಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಚಪ್ಪಾಳೆ ತಟ್ಟಿ ಗೌರವವನ್ನು ಸೂಚಿಸುವಂತಹ ಒಂದು ಹಾಡಿಗೆ ಸಿರಿ ಹೆಗ್ಡೆ ನೃತ್ಯವನ್ನು ಮಾಡುತ್ತಾಳೆ. ನೋಡಿ, ಆನಂದಿಸಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ದಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ವೇದಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವ ಆಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾಟದ ಸುಳೆಯನ್ನು ಹರಿಸಿರುವ ನಾಯಕರೇ ಈಗ ಚಪ್ಪಾಳೆ. ವೀರ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಜಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅನ್ನನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ
ಫ್ಯಾಷನ್ ಲೋಕವು ಅದ್ಭುತವಾದ ಒಂದು ಮಾಯಾಲೋಕ. ತಳುಕು ಬಳುಕಿನ ಈ ಲೋಕದೊಳಗೆ ಹಲವಾರು ವೈವಿಧ್ಯತೆಗಳು ತುಂಬಿಕೊಂಡಿವೆ. ಇಂತಹ ಫ್ಯಾಷನ್ ಲೋಕದ ಮೆರುಗನ್ನು ಹೆಚ್ಚಿಸಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಂದು ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಈ ಮಾಯಾಲೋಕಕ್ಕೆ ಕೊಡುಗೆಯಾಗಿ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಗೆ ತೊಡುಗೆಯನ್ನು ತೊಟ್ಟು ನನ್ನ ಸಹಪಾಠಿಗಳು ಫ್ಯಾಷನ್ ಪ್ರದರ್ಶನವನ್ನು ನೀಡಿ ನಿಮ್ಮನ್ನೆಲ್ಲರೂ ರಂಜಿಸಲಿದ್ದಾರೆ. ನೋಡಿ, ಆನಂದಿಸಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು. ಬಸವೇಶ್ವರರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ.
ಭಾಷೆಯು ನಮಗೆ ಗೊಮಟೇಶ ಕಾವಲು ಇಲ್ಲಿ. ಶೃಂಗೇರಿ ಶಾರದೆ ಲೀಲೆ ರಸತುಂಗೆಯಾಗಿದೆ ಇಲ್ಲಿ. ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಇರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕನ್ನಡ ನಾಡು ನುಡಿಯ ಹಿರಿಮೆಯನ್ನು ಸಾರುವ ಈ ಹಾಡನ್ನು ಹಾಡಲು ಉತ್ತೇಜಿಸಿ ಅವಕಾಶ ಮಾಡಿಕೊಟ್ಟ ನನ್ನ ಗುರುಗಳಿಗೂ ಮತ್ತು ಸಹಕರಿಸಿದ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಎಂದರೆ ಕನ್ನಡ ನಾಡು ನುಡಿಗೆ ಅಭಿಮಾನ ಪೂರ್ವಕವಾಗಿ ಸಲ್ಲಿಸುವ ನಮನ. ಹರ್ಷ ಉಲ್ಲಾಸಗಳಿಂದ ಆಚರಿಸುವ ಈ ಉತ್ಸವಕ್ಕೆ ನಮ್ಮ ಕಾಣಿಕೆ ಈ ನೃತ್ಯ. ಈ ನೃತ್ಯವನ್ನು ನೋಡಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳಿ.
ನಮ್ಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮೊಂದಿಗೆ ಪಾಲ್ಗೊಂಡ ನಿಮಗೆಲ್ಲರಿಗೂ ನಮ್ಮ ಕನ್ನಡ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. Greetings everyone. November 1st is a proud day to all Kannadigas. It's the day when the vast and beautiful state of ours took rebirth. On behalf of the Kannada department, we extend our heartfelt gratitude to the Management Committee of Delhi Public School, Bangalore South, Mrs. Manju Sharma, Principal, Mrs. Anita Brijesh, Vice Principal, Mrs. Priya Mattu, Headmistress, and Mrs. Sufia Naz for giving us such a wonderful opportunity for being a part of this virtual online Kannada Rajyotsava program. Last but not the least, we thank all of you for being such a great audience in viewing our program. Once again, a happy Kannada Rajyotsava to all of you. ಎಲ್ಲರಿಗೂ ವಂದನೆಗಳು. ನವೆಂಬರ್ 1 ಕನ್ನಡಿಗರಿಗೆ ಹೆಮ್ಮೆಯ ದಿನ. ಸವಿಸ್ತಾರವಾದ ಕನ್ನಡ ನಾಡು ಮರು ಹುಟ್ಟು ಪಡೆದ ದಿನ. ಅದರ ಸವಿನೆನಪಿಗಾಗಿ ಆಚರಿಸಿದ ಆನ್ಲೈನ್ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳಿಗೆ ನಮಗೆ ಅವಕಾಶ ನೀಡಿದ ಡೆಲ್ಲಿ ಪಬ್ಲಿಕ್ ಶಾಲೆ ಬೆಂಗಳೂರು ದಕ್ಷಿಣ ವಿಭಾಗದ ಆಡಳಿತ ಮಂಡಳಿಯವರಿಗೆ, ಮಾನ್ಯ ಪ್ರಾಂಶುಪಾಲರಾದ ಶ್ರೀಮತಿ ಮಂಜು ಶರ್ಮಾರವರಿಗೆ, ಉಪ ಪ್ರಾಂಶುಪಾಲರಾದ ಶ್ರೀಮತಿ ಅನಿತಾ ಬ್ರಿಜೇಶ್ ರವರಿಗೆ, ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಪ್ರಿಯಾ ಮಟ್ಟೂರವರಿಗೆ ಹಾಗೂ ಶ್ರೀಮತಿ ಸೂಫಿಯಾ ನಾಜರವರಿಗೆ ಕನ್ನಡ ವಿಭಾಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ.